ರೈತ ಮಿತ್ರರೇ, ನೀವೇನಾದ್ರ ಕಬ್ಬ ಮತ್ತು ಅರಿಶಿನ ಬಿತ್ತನೆ ಮಾಡಿ ಅತಿ ಕಡಿಮೆ ಖರ್ಚಿನೊಳಗೆ ಹೆಚ್ಚಿನ ಇಳುವರಿ ಪಡೆಯೋದ್ರಂದ್ರ ಕೀಟಗಳ ಬಾಧೆ, ಫಂಗಸ್ ಬಾಧೆ ಇವುಗಳಿಂದೆಲ್ಲ ಮುಕ್ತಿ ಪಡೆದು ಹೆಚ್ಚಾಗಿ ಜಾಸ್ತಿ ಇಳುವರಿ ಪಡೆಯೋದ್ರಂದ್ರ ಇಲ್ಲೊಂದ ನಿಮ್ಗೆ ಅತಿ ಸರಳ ಮತ್ತು ಸೂಕ್ತವಾದ ಮಾರ್ಗದರ್ಶನ ಐತಿ. ಏನಪ್ಪಾ ಅಂತಂದ್ರ ಬೀಜಗಳ ಬಿತ್ತನೆಗಿಂತ ಮುಂಚೆ ಬೀಜೋಪಚಾರ ಒಂದು ಭದ್ರ ಬುನಾದಿ ಅಂತಾನೆ ಹೇಳ್ಬೋದು. ಈ ಬೀಜೋಪಚಾರದ 3 ತರಹದ ಪದ್ಧತಿಗಳನ್ನ ಕಾಂಬಿನೇಷನ್ಗಳನ್ನ ಈ ವಿಡಿಯೋದಲ್ಲಿ ಹೇಳಾಡಿದ್ರಿ. ನಿಮ್ಮ ಅರಿಶಿನ ಮತ್ತು ಕಬ್ಬಿನ ಬೆಳೆಗಾರರಿಗೆ ಇದನ್ನ ವಿಡಿಯೋಗಳನ್ನ ಶೇರ್ ಮಾಡ್ರಿ ಮತ್ತು ನಮ್ಮ ಚಾನಲ್ಗೆ ಹೊಸವಾಗಿದ್ರೆ ಫಾಲೋ ಮಾಡೋದಂತೂ ಮರಿಬೇಡ್ರಿ. ಬೀಜೋಪಚಾರ ಮಾಡೋಕ್ಕಿಂತ ಬೀಜೋಪಚಾರದಿಂದ ಆಗುವ ಲಾಭಗಳ ಬಗ್ಗೆ ಹೇಳ್ತೀವಿ ಕೇಳ್ರಿ. ಏನಪ್ಪಾ ಲಾಭ ಅಂದ್ರೆ ಬೀಜಗಳ ಮೊಳಕೆ ಪ್ರಮಾಣ ಹೆಚ್ಚಾಕತ್ರಿ, ಬೇರುಗಳ ಬ್ರಾಂಚಸ್ ಕೂಡ ಹೆಚ್ಚಾಕತ್ರಿ, ಕೀಟಗಳ ಬಾಧೆಯಿಂದ ಸಂರಕ್ಷಣೆ ಹೊಂದತ್ರಿ, ಫಂಗಲ್ ಆಕ್ಟಿವಿಟಿಗಳಿಂದ ರಕ್ಷಣೆ ಕೊಡ್ತೈತ್ರಿ. ಈ ಬೀಜೋಪಚಾರ ಮಾಡೋ 3 ಪದ್ಧತಿಗಳು ಯಾವಪ್ಪ ಅಂತಂದ್ರ ಇಲ್ಲ ಕಾಂಬಿನೇಷನ್ಗಳು 200 ಲೀಟರ್ ಇರ್ತಾವ್ರಿ. ಔಷಧ ಕಾಂಬಿನೇಷನ್ಗಳು ಯಾವಪ್ಪ ಅಂತಂದ್ರ ಮೊದಲನೇದಾಗಿ ಜರ್ಮೇಟ್ರ 1 ಲೀಟರ್, ಸಾಪ ಅಥವಾ ಸ್ಪ್ರಿಂಟ್ 250 ಗ್ರಾಮ, ಕ್ಲೋರೋ 50 ಇಸದ 100 ml. ಇನ್ನು ಎರಡನೇ ಕಾಂಬಿನೇಷನ್ ಯಾವಪ್ಪ ಅಂತಂದ್ರ ವೆಲಾಗ್ರೋ ಕಂಪ್ನಿಯ ರೆಡಿ ಫಾರ್ಮ್ 250 ml ಪ್ಲಸ್ ಎಲೆಕ್ಟ್ರಾನ್ UPL ಕಂಪ್ನಿಯ ಎಲೆಕ್ಟ್ರಾನ್ 100 ml. ಮೂರನೇ ಕಾಂಬಿನೇಷನ್ ಯಾವಪ್ಪ ಅಂತಂದ್ರ BASF ಕಂಪ್ನಿಯ ಜಲೋರಾ ಪ್ಲಸ್ ಕ್ಲೋರೋ 100 ml. ಇವು 3 ಕಾಂಬಿನೇಷನ್ಗಳ ಮುಖಾಂತರ ಬೀಜೋಪಚಾರ ಮಾಡಿ ಅತಿ ಕಡಿಮೆ ಖರ್ಚಿನೊಳಗೆ ಹೆಚ್ಚಿನ ಇಳುವರಿನ ಪಡ್ಕೋಬಹುದ್ರಿ. ಇನ್ನು ಈ ಬೀಜೋಪಚಾರ ಯಾವ ಪದ್ಧತಿ ಮುಖಾಂತರ ಮಾಡಬಹುದು, ಬೀಜೋಪಚಾರ ಮಾಡೋತ್ನಾಗ ಬೀಜಗಳನ್ನ ಎಷ್ಟು ನಿಮಿಷಗಳ ಎಷ್ಟು ಅವಧಿವರೆಗೆ ಬೀಜಗಳನ್ನ ನೀರಿನಲ್ಲಿ ಮುಣಿಸಿಡ್ಬೇಕು, ಇವೆಲ್ಲವನ್ನ ಮುಂದಿನ ವಿಡಿಯೋದೊಳಗೆ ಸಿಗೋಣ್ರಿ. ನಮ್ಗೆ ಇಂಥದ್ದೇ ಇನ್ಫಾರ್ಮೇಟಿವ್ ವಿಡಿಯೋ ಹಾಗೂ ಅರಿಶಿನ ಬೆಳೆಯ ಸಂಪೂರ್ಣ ಇಳುವರಿ, ಸಂಪೂರ್ಣ ಬೆಳೆಯ ಸಮೃದ್ಧಿಗೋಸ್ಕರ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡ್ರಿ. ಧನ್ಯವಾದಗಳು.